ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲದ ಜೂಜುಕೋರರ ಹಾವಳಿ. ಬೆಳ್ಳಂಬೆಳಗ್ಗೆ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿಯ ವೇಳೆ 9 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. 19 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ವಸಂತಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಕೃತ್ಯಕ್ಕೆ ಬಳಸಿದ್ದ ಕಾರು, ದ್ವಿಚಕ್ರ ವಾಹನ, ಇಸ್ಪಿಟ್ ಎಲೆಗಳನ್ನ ಜಪ್ತಿ ಮಾಡಲಾಗಿದೆ. ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಭಾನುವಾರ ರಜೆಯ ಹಿನ್ನೆಲೆ ಜೂಜಾಡಲು ಈ ಒಂದು ಗ್ಯಾಂಗ್ ಮುಂದಾಗಿತ್ತಂತೆ. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 9 ಲಕ್ಷ ನಗದು ಜೊತೆಗೆ 19 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದಂತೆ. ಭಾನುವಾರ ರಜೆ ಇದೆ ಅಂತ ಎಲ್ಲರೂ ಸೇರ್ಕೊಂಡು ಈ ರೀತಿಯಾಗಿ ಜೂಜಾಡ್ತಾ ಇದ್ರಂತೆ. ಈ ಒಂದು ಜೂಜುಕೋರರ ಹಾವಳಿ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಕಡಿವಾಣವನ್ನ ಹಾಕ್ಲೇಬೇಕಾಗಿದೆ. ಯಾಕೆಂತಂದ್ರೆ ಜೂಜು ಆಡಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿ ಕಲಿಯೋ ರೀತಿಯಲ್ಲಿಲ್ಲ. ಅದರಿಂದ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಈ ಒಂದು ಜೂಜು ಆಡೋದ್ರಿಂದ ಇದನ್ನು ಯಾರು ಕೂಡ ಆಡಬಾರದು ಅಂತ ಎಷ್ಟೇ ನಿಷಿದ್ಧವನ್ನ ಹೇರಿದ್ರು ಕೂಡ ಮತ್ತೆ ಈ ಜೂಜುಕೋರರ ಹಾವಳಿ ಜಾಸ್ತಿ ಆಗಿದೆ. ಮತ್ತೆ ಊರುಗಳಲ್ಲಿ ಜೂಜಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಮುಖ್ಯವಾಗಿ ಈಗ ದಾಳಿಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಗಿದೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ 9 ಲಕ್ಷ ಹಣ ಸಿಕ್ಕಿದ್ಯಂತೆ, ಅಂದ್ರೆ ನಗದು ಹಣ ಸಿಕ್ಕಿದ್ಯಂತೆ. ಸದ್ಯಕ್ಕೆ ಆ ಒಂದು ಹಣವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. 19 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕೃತ್ಯಕ್ಕೆ ಏನೆಲ್ಲ ಬಳಸ್ಕೊಂಡಿದ್ರು, ಕಾರು ಅದೆಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಕಾರು, ದ್ವಿಚಕ್ರ ವಾಹನ ಆಗಿರಬಹುದು, ಮತ್ತೆ ಇಸ್ಪಿಟ್ ಎಲೆಗಳು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸದ್ಯಕ್ಕೆ ಪೊಲೀಸರಿಗೆ ಏನೆಲ್ಲ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು. ಅದೆಲ್ಲವನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ರಜೆ ಇತ್ತು ಅಂತ ಜೂಜಾಡ್ಲಿಕ್ಕೆ ಅಂತ ಈ ಒಂದು ಗ್ಯಾಂಗ್ ಸಿದ್ಧತೆ ಮಾಡ್ಕೊಂಡು ಜೂಜಾಡ್ತಾ ಇದ್ರಂತೆ. ಜೊತೆಗೆ ಆ ಮೊಬೈಲ್ ಫೋನ್ಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಅವರ ಬಳಿ ಏನು ಮೊಬೈಲ್ ಫೋನ್ಗಳಿತ್ತು ಆ ಒಂದು ಫೋನ್ ಅನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಒಂದು ಜೂಜುಕೋರರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಎಷ್ಟೇ ಜೂಜು ಆಡಬೇಡಿ ಅಂತ ಹೇಳಿದ್ರು ಕೂಡ ಇವ್ರು ಬುದ್ಧಿ ಕಲಿಯಲ್ಲ. ಹೌದು ಸಾಹಿತ್ಯ. ಏನು ಅಂತಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳ್ಳಂಬೆಳಗ್ಗೆ ಜೂಜುಕೋರರು ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿ, ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಬಂದು ಜೂಜಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಖಚಿತ ಮಾಹಿತಿ ಮೇರೆಗೆ ಇವತ್ತು ದಾಳಿಯನ್ನ ಮಾಡಿ ಅವರನ್ನ ಬಂಧಿಸತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸೇನೋ ಚಿಕ್ಕಬಳ್ಳಾಪುರದಲ್ಲಿ ಒಂದು ಜೂಜುಕೋರರ ಹಾವಳಿ ನೋಡಿ ಇನ್ನೂ ನಿಂತಿಲ್ಲ. ಭಾನುವಾರ ಇದೆ ಅಂದ ಮಾತ್ರಕ್ಕೆ ಜೂಜು ಆಡಬಹುದು ಅಂತಲ್ಲ. ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಒಂದು ಉತ್ತಮವಾದ ಸಮಯ ಸ್ಪೆಂಡ್ ಮಾಡಿ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಜೂಜು ಆಡಿದ್ರೆ ನಿಮ್ಗೇನ್ ಸಿಗುತ್ತೆ? ನಿಮ್ಮ ಹತ್ರ ಇರುವಂತಹ ಹಣವನ್ನ ಕಳ್ಕೊಳ್ಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಬೇರೆನೇನು ಆಗೋದಿಲ್ಲ. ಅದೇ ಫ್ಯಾಮಿಲಿಗೆ ಒಂದು ಉತ್ತಮವಾದಂತಹ ಸಮಯವನ್ನ ಕೊಟ್ರೆ ಫ್ಯಾಮಿಲಿಯವರು ಕೂಡ ಖುಷಿ ಆಗ್ತಾರೆ. ಆದ್ರೆ ಈ ರೀತಿಯಾಗಿ ಜೂಜು ಆಡೋದ್ರಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನೋದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಈ ಒಂದು ಜೂಜುಕೋರರು ಏನಿದ್ರು ಅಥವಾ ಈ ಒಂದು ಗ್ಯಾಂಗ್ ಏನಿತ್ತು ಆ 19 ಜನರನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಇದ್ದಂತಹ ಹಣ ಏನಿತ್ತು ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಜೊತೆಗೆ ಅವ್ರು ಯೂಸ್ ಮಾಡಿದಂತಹ ಫೋನ್ಗಳು ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕುರಿತು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಜೂಜು ಆಡಬೇಡಿದ್ರೆ ಅವ್ರು ಕೇಳೋದಿಲ್ವಲ್ಲ. ಹಾಗಾಗಿ ಈಗ ಕೇಸ್ ದಾಖಲಾಗುತ್ತೆ. ಆಗ ಕಂಬಿಯಿಂದ ನಿಲ್ಲಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೇಳೋದೇನಂತಂದ್ರೆ ಈ ಒಂದು ಜೂಜು ಆಡೋದ್ರಿಂದ ನಿಮ್ಗೆ ಏನೂ ಸಿಗಲ್ಲ. ಆ ಒಂದು ಅರಿವಾದ್ರೂ ನಿಮ್ಗೆ ಇರಬೇಕಾಗತ್ತೆ. ಈ ಒಂದು ಕೃತ್ಯಕ್ಕೆ ಬಳಸಿದಂತಹ ಕಾರು ಮತ್ತೆ ಬೈಕ್ಗಳೇನು ದ್ವಿಚಕ್ರ ವಾಹನ ನೀವು ಗಮನಿಸ್ತಾ ಇದ್ದೀರಾ, ಒಂದು ದ್ವಿಚಕ್ರ ವಾಹನವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಜೂಜು ಅಡ್ಡೆಯ ಮೇಲೆ ಬೆಳ್ಳಂಬೆಳಗ್ಗೆ ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದ ವಸಂತಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಒಟ್ಟಿನಲ್ಲಿ ಅವರ ಬಳಿ ಏನೆಲ್ಲ ಇತ್ತು, ಮೊಬೈಲ್ಗಳು ನೀವು ಗಮನಿಸ್ತಾ ಇರಬಹುದು. ಅಷ್ಟು ಜನರ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ಗಾಡಿಗಳಾಗಿರ್ಬೋದು, ಜೊತೆಗೆ ಆ ಒಂದು ವೆಹಿಕಲ್ ಕೀಗಳು ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಮುಖ್ಯವಾಗಿ 9 ಲಕ್ಷ ನಗದಿತ್ತಂತೆ. ಆ ಒಂದು ದುಡ್ಡನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. 19 ಜನರನ್ನ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಒಂದು 9 ಲಕ್ಷ ಅಮೌಂಟ್ ಹೆಂಗೆ ಇಷ್ಟು ದೊಡ್ಡ ಮೊತ್ತವನ್ನ ಅವ್ರ ಹತ್ರ ಇಟ್ಕೊಂಡು ಓಡಾಡ್ತಾ ಇದ್ರು ಅದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಎನ್ಕ್ವೈರಿ ಕೂಡ ಶುರು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.